ಏ ತಲೆ ಕೆಟ್ಟಿದ್ಯಾ ನಿನ್ಗೆ? ನೀನ್ ತಾನೇ ಮಗು. ಸಿಂಧು ನೋಡು, ಇದು ವಾದ ಮಾಡೋ ಜಾಗ ಅಲ್ಲ. ಮಗು ಎಲ್ಲಿದೆ ಅಂತ ಹೇಳು. ಅಕ್ಕ, ಮಗುನ ನಾನು ಇಶಾನಿ ಕೈ ಕೊಟ್ಟ, ಅವಳೆ ಮಗುನ ಎತ್ಕೊಂಡ್ ಬಂದ್ಲು. ಇಲ್ಲ ಇಲ್ಲ, ಮಗುನ ಯಾರ ಹತ್ರನೂ ಕೊಡಲ್ಲ ಅಂತ ಹಠ ಹಿಡಿದ್ಲು. ಈಗ ನನ್ ಮೇಲೆ ಸುಳ್ಳು ಅಪವಾದ ಹೊರಿಸ್ತಾ ಇದ್ದಾಳೆ. ಅಲ್ವೇ, ಬೆಳಗ್ಗೆಯಿಂದ ಮಗುನ ಯಾರ ಕೈಗೂ ಕೊಡ್ದೆ ನೀನೇ ಎತ್ಕೊಂಡು ಓಡಾಡ್ತಿದ್ದೆ ತಾನೆ. ಅತ್ತೆ ಡೈಪರ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ದಾಗ್ಲು ಇಶಾನಿ ಬೇಡ ನಾನೇ ಹೋಗ್ತೀನಿ ಅಂತ ನೀನೇ ಹೋದೆ. ಈಗ ಇಶಾನಿ ಕೈಲಿ ಕೊಟ್ಟೆ ಅಂತ ನಾಟಕ ಮಾಡ್ತಿದ್ಯಾ. ಅಕ್ಕ ಇಲ್ಲ ಅಕ್ಕ, ನಾನು ಸಿಂಧು, ಶುಭ ಕಾರ್ಯ ನಡಿಬೇಕಾದ್ರೆ ಜಗಳ ಮಾಡ್ತಾರಾ? ಮಗು ಎಲ್ಲಿ ಅಂತ ಕೇಳಿದ್ರೆ ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ತಿರಲ್ಲ. ಮೊದಲು ಮಗು ಎಲ್ಲಿದೆ ಅಂತ ಹೇಳಿ. ಅಯ್ಯೋ ಅಪ್ಪ, ನಾನ್ ಹೇಳೋದನ್ನ ಯಾರು ಅರ್ಥನೇ ಮಾಡ್ಕೋತಿಲ್ವಲ್ಲ. ಮಾಡ್ಕೊಳ್ಳೋದು ಇಲ್ಲ, ಯಾಕಂದ್ರೆ ಎಲ್ಲ ನಮ್ ಕಣ್ಮುಂದೆನೆ ನಡೆದಿದೆ. ಇಲ್ಲ ಆಂಟಿ, ನಾನ್ ಆಗ್ಲೇ ಡೈಪರ್ ಹುಡುಕ್ಬೇಕಾದ್ರೆ ಈಶಾನಿನೇ ನನ್ ಕೈಯಿಂದ ಮಗುನ ಎತ್ಕೊಂಡ್ಲು. ಹಾಗಾದ್ರೆ ಮಗು ಎಲ್ಲಿ? ಅದೇನ್ ದೊಡ್ಡ ಮಗುನ ಕೆಳಗ್ ಬಿಟ್ಟ ತಕ್ಷಣ ಓಡೋಗೋದಕ್ಕೆ? ಅಲ್ವೇ, ಇಷ್ಟೊತ್ತು ನೀನೇ ಅಮ್ಮ ಅನ್ನೋ ಹಾಗೆ ಮಗುನ ಎತ್ಕೊಂಡು ಓಡಾಡ್ತಾ ಇದ್ದೆ. ಹೌದು, ನಮ್ಗೆ ಸಿಂಧುನ ಮಗು ತೋರಿಸಿದ್ದು, ನಮಗೆ ಮಗುನ ಎತ್ಕೊಳಕ್ಕೆ ಬಿಡ್ಲಿಲ್ಲ ಅವರು. ಯಾಕೆ ಸಿಂಧು ಅವರಿಗೆ ಎಲ್ಲರೂ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದಾರೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಭವಾನಿ ಅವ್ರಿಗಿಂತ ಜಾಸ್ತಿ ಮಗುನ ನೋಡ್ಕೊಂಡಿದ್ದೆ ಸಿಂಧು ಅವರು. ಈಗ ನೋಡಿದ್ರೆ ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಸಿಂಧು, ಡೋಂಟ್ ಪ್ಯಾನಿಕ್. ನಾನು ಹೋಗಿ ಮಗುನ ಕರ್ಕೊಂಡು ಬರ್ತೀನಿ. ವಿರಾಟ್, ನಾನು ಬರ್ತೀನಿ. ಹಾಂ, ಬಾ. ನಮ್ಮನೇನಲ್ಲಾಗೋದು ಒಂದ ಎರಡ ಸಮಸ್ಯೆಗಳು ಈ ಸಿಂಧುವಿಂದ. ಏನಮ್ಮ ಸಿಂಧು, ಮಗುನ ಜೋಪಾನವಾಗಿ ನೋಡ್ಕೊಳಕ್ ಆಗಲ್ವಾ? ವಿರಾಟ್, ವಿರಾಟ್, ಎಲ್ಲಿ ಮಗು? ಮಗು ಎಲ್ಲಿ? ಮಗು ಕಾಣ್ತಿಲ್ಲ.